ಸ್ನೇಹಿತರೆ, ದಾಲ್ ಕಿಚಡಿ ಇಲ್ಲಿ ಮಿಲೆಟ್ಸ್ ನ ಯೂಸ್ ಮಾಡಿದೀವಿ. 200 ಗ್ರಾಮ್ಸ್ ಇರುತ್ತೆ ಸ್ನೇಹಿತರೆ. ಇದು 200 ಗ್ರಾಮ್ಸ್ ಯಾಕೆ ಅಂತಂದ್ರೆ ಒಂದ್ ಟೈಮಿಗೆ ಅದು ಕ್ಲೋಸ್ ಆಗ್ಬಿಡ್ಬೇಕು. ಒಂದ್ ಮನೆ ಅಂದ್ರೆ 4 ಜನ ಇರ್ತಾರೆ ಅಂತ ಅಸಂಪ್ಷನ್ ಮೇಲೆ ನಾವು ಮಾಡಿದೀವಿ. ಕೆಲವ್ರ ಮನೇಲಿ ಜಾಸ್ತಿ ಇದ್ರೆ 2 ಹಾಕೊಳ್ಳಿ, ಕಮ್ಮಿ ಅದಕ್ಕಿಂತ ಕಮ್ಮಿ ಇದ್ರೆ ಇದ್ರಲ್ಲೇ ಅರ್ಧ ಹಾಕೊಳ್ಳಿ. ಒಬ್ರು ಇರ್ತೀರಾ, ಅದನ್ನ ನಾವು ಪ್ಯಾಕ್ಸ್ ನ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೋತೀವಿ. ಇದ್ರ ಪಾಪ್ಯುಲಾರಿಟಿ ಮೇಲೆ 1 kg ಮಾಡ್ಬೇಕಾ 200 kg ಮಾಡ್ಬೇಕಾ. ಸ್ನೇಹಿತರೆ, ದಾಲ್ ಕಿಚಡಿನಲ್ಲಿ ಏನಿದೆ ಅಂದ್ರೆ ದಾಲ್ಸ್ ಇದೆ, ಅದಕ್ಕೆ ಉಪ್ಪಿಂದ ಹಿಡಿದು ಮಸಾಲೆಗಳನ್ನು ಕೂಡ ನಾವೇ ಹಾಕಿರ್ತೀವಿ. ದ ಬೆಸ್ಟ್ ಹ್ಯಾಂಡ್ ಮೇಡ್ ಅರಿಶಿನ ಹಾಕಿರ್ತೀವಿ, ಎಲ್ಲ ನಾವು ಹಾಕಿರ್ತೀವಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಯಾಕೆ ಮತ್ತಲ್ಲಿ ಸ್ಟಾರ್ಟು, ಇದಕ್ಕೆ ಉಪ್ಪು ಎಷ್ಟು ಹಾಕ್ಬೇಕು ಗೊತ್ತಿಲ್ಲ, ಇದಕ್ಕೆ ಅದೆಷ್ಟು ಹಾಕ್ಬೇಕು ಗೊತ್ತಿಲ್ಲ. ಸಿಂಪಲ್ ನಾವ್ ಹೇಳ್ತೀವಿ, ಸಾಧ್ಯ ಆದ್ರೆ ಇದಕ್ಕೆ ವೆಜಿಟೇಬಲ್ಸ್ ನ ಹಾಕಿ. ಯಾಕೆ ನಾವ್ ಹಾಕಕ್ ಬರಲ್ಲ, ವೆಜಿಟೇಬಲ್ಸ್ ಹಾಕಿದ್ರೆ ಮತ್ತೆ ಪ್ರಿಸರ್ವೇಟಿವ್ಸ್ ಹೋಗ್ಬೇಕಾಗತ್ತೆ. ರೆಡಿ ಟು ಈಟ್ ಫುಡ್ ಅಲ್ಲಿ ದೊಡ್ಡ ಹೊಡೆತ ಬೀಳೋದು ಅಂತಂದ್ರೆ ನಾವು ವೆಜಿಟೇಬಲ್ಸ್ ನ ಆಡ್ ಮಾಡಿದಾಗ ಅದು ಪ್ರಾಬ್ಲಮೆಟಿಕ್ಸ್ ಆಗುತ್ತೆ. ಯಾಕೆಂದ್ರೆ ವೆಜಿಟೇಬಲ್ಸ್ ಅಂತಂದ್ರೆ ಅದು ಬೇರೆ ತರ ಆಗುತ್ತೆ. ಆಮೇಲೆ ಆ ವೆಜಿಟೇಬಲ್ಸ್ ಒಣಗಿಸಿದ್ರೆ ಅದ್ರಲ್ಲಿ ಶಕ್ತಿ ಇರಲ್ಲ. ಅಟ್ ಲೀಸ್ಟ್ ನಿಮ್ ಮನೇಲಿರೋ ಯಾವ್ದಾದ್ರೂ ಹಸಿ ತರಕಾರಿಗಳನ್ನ ಹೆಚ್ಚಿ ಆ ಮಿಲೆಟ್ ಮಿಕ್ಸ್ ಜೊತೆಗೆ ನೀರ್ ಹಾಕಿ 10 ನಿಮಿಷದಲ್ಲಿ ವಿಜಲ್ ಕೂಗ್ಸಿ ಮಿಕ್ಸ್ ರೆಡಿ ಆಗುತ್ತೆ. ದಾಲ್ ಕಿಚಡಿ ತಿನ್ನಿ, ಗೇಮ್ ಓವರ್.